ಹಾಸ್ಪಿಟಲಿಂದ ಬರ್ಬೇಕಾದ್ರೆ ಹಣ್ಣು ತರಕಾರಿ ಸೊಪ್ಪು ಎಲ್ಲಾನು ಕೂಡ ತಗೊಂಡ್ ಬಂದೆ. ಅದ್ರ ಜೊತೆಗೆ ಬ್ಲಡ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರಲ್ವಾ, ಹಂಗಾಗಿ ಹೋಗಿ ಡಾಕ್ಟರ್ನು ಕೂಡ ಕನ್ಸಲ್ಟ್ ಮಾಡಿ ತಗೊಂಡ್ ಬಂದಿದ್ದೀನಿ. ಏನ್ ಬಂದಿದೆ ಏನು ಅಂತ ತಿಳಿಸ್ತೀನಿ, ಡೀಟೇಲ್ ಆಗಿ ಬನ್ನಿ. ಇವಾಗ ತಾನೇ ಜಸ್ಟ್ ಹಾಸ್ಪಿಟಲ್ ಇಂದ ಬಂದೆ. ಬಂದ ತಕ್ಷಣ ನನಗೆ ಈ ವಿಡಿಯೋ ಮಾಡ್ಬೇಕು ಅನಿಸ್ತು. ಯಾಕೆ ಅಂತಂದ್ರೆ ನಂತರ ನೀವು ಕೂಡ ಮಿಸ್ಟೇಕ್ ಗಳನ್ನ ಮಾಡಿರ್ತೀರಾ ಕೆಲವೊಂದ್ಸಲಿ. ಮೊನ್ನೆ ಬ್ಲಡ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿದೆ, ಬ್ಲಡ್ ಚೆಕ್ಅಪ್ಗೆ ಅಂತ ಕೊಟ್ಟಿದ್ದೆ. ಏನಾಯ್ತು ಗೀತಾ, ಏನಾಯ್ತು ಅಂತ ಕೇಳ್ತಾ ಇದ್ರಾ, ಮತ್ತೆ BP ಎಷ್ಟಿದೆ ಏನು ಅಂತೆಲ್ಲ ಕೇಳ್ತಾ ಇದ್ರಾ. ಅದನ್ನೆಲ್ಲ ತಿಳಿಸ್ತೀನಿ. ಯಾವ್ದು ಜಾಸ್ತಿ ಆಗಿದೆ, ಯಾವ್ದು ನಾರ್ಮಲ್ ಇದೆ, ಯಾವ್ದು ಕಮ್ಮಿ ಆಗಿದೆ ಅಂತ ಕೂಡ ತಿಳಿಸ್ತೀನಿ. ಹಂಗಾಗಿ ರಿಪೋರ್ಟ್ ಬಂದ ತಕ್ಷಣ ನನಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು. ಯಾಕೆಂತಂದ್ರೆ ನಂತರ ನೀವು ಕೂಡ ಮಿಸ್ಟೇಕ್ಗಳನ್ನ ಮಾಡಿರ್ತೀರಾ, ಅದನ್ನ ಸರಿ ಮಾಡ್ಕೊಂಡ್ರೆ ಸ್ವಲ್ಪ ಆರೋಗ್ಯದಲ್ಲಿ ಬೆಟರ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಏನೇನು ಮಿಸ್ಟೇಕು ಅಂತಂದ್ರೆ, ಮನೇಲಿ ಎಲ್ಲ ತರದ ಅಡ್ಗೆ ನೀವು ನೋಡಿದೀರಾ, ತರಕಾರಿ ಹಣ್ಣು ಸೊಪ್ಪು ಎಲ್ಲಾನು ಕೂಡ ನಾನು ಹೆಚ್ಚಿಗೆನೆ ತರ್ತೀನಿ ಆಯ್ತಾ. ತಂದ್ರೆ ಏನ್ ಪ್ರಯೋಜನ, ನಾವು ತಿನ್ಬೇಕು ತಾನೆ, ತಂದು ಮಾಡೋದಲ್ಲ, ಜೊತೆಗೆ ತಿನ್ಬೇಕು. ಏನ್ ಗೊತ್ತಾ, ನಾನೊಂದು ಮಿಸ್ಟೇಕ್ ಮಾಡ್ತೀನಿ ಯಾವಾಗ್ಲೂ. ಬೆಳೆಯೋ ಮಕ್ಳಲ್ವಾ, ಒಂದು ಎಕ್ಸ್ಟ್ರಾ ತಿಂದ್ರೆ ಅವರು ಚೆನ್ನಾಗಿ ಗ್ರೋತ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಒಂದೊಂದ್ಸಲಿ ಮಿಸ್ಟೇಕ್ಗಳನ್ನ ಮಾಡ್ತೀನಿ. ಆ ಮಿಸ್ಟೇಕ್ನ ಮಾಡಬಾರ್ದು. ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಂಗೆ ಹೆಣ್ಮಕ್ಳಿಗೂ ಕೂಡ ಈ ನ್ಯೂಟ್ರಿಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಇನ್ನು 30 ಆಗ್ತಿದ್ದಂಗೆ ಬೋನ್ ಡೆನ್ಸಿಟಿ ಸ್ಟಾರ್ಟ್ ಆಗುತ್ತಂತೆ. ಹಂಗಾಗಿ ನಾವು ನ್ಯೂಟ್ರಿಷನ್ ಇರೋ ಫುಡ್ಗಳನ್ನ ತಗೊಳ್ಳೇಬೇಕು. ನೀವು ಎಷ್ಟೇ ಫುಡ್ನ ತಗೊಂಡ್ರು ಅದರಲ್ಲಿ ನಮ್ಗೆ ಗೊತ್ತಾಗಲ್ಲಲ್ವಾ, ಯಾವ್ದ್ರಲ್ಲಿ ಕ್ಯಾಲ್ಸಿಯಂ ಇದೆ, ಯಾವ್ದ್ರಲ್ಲಿ ವಿಟಮಿನ್ A ಇದೆ, ವಿಟಮಿನ್ C ಇದೆ, ಎಲ್ಲ ನೋಡ್ಕೊಂಡು ತಿನ್ನಕ್ಕಂತೂ ಆಗಲ್ಲ. ಹಂಗಾಗಿ ಯಾವುದೋ ಒಂದು ಕಮ್ಮಿ ಆಗಿರುತ್ತೆ. ಹಂಗಾಗಿ ಇವಾಗ ನನಗೆ ವಿಟಮಿನ್ B ಕಮ್ಮಿ ಆಗಿದೆ ಅಂತೆ. ನಾನು ತುಂಬಾ ಸಲ ಬಟ್ಟೆ ಎಲ್ಲ ಒಗಿಬೇಕಾದ್ರೆ ಮತ್ತೆ ವಾಕ್ ಮಾಡ್ಬೇಕಾದ್ರೆ ಟೆರೆಸ್ ಅಲ್ಲೆಲ್ಲ ಬಿಸಿಲಲ್ಲೇ ಇರ್ತೀನಿ. ಅದು ಏನ್ ಕಮ್ಮಿ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ. ವಿಟಮಿನ್ B ಕಮ್ಮಿ ಇದೆಯಂತೆ, ಆಮೇಲೆ ವಿಟಮಿನ್ D ಕಮ್ಮಿ ಇದೆಯಂತೆ. ವಿಟಮಿನ್ D ಬಂದು ಬಿಸಿಲಲ್ಲೇ ಸಿಗೋವಂಥದ್ದು. ಹಂಗಾಗಿ ವಿಟಮಿನ್ D ಕಮ್ಮಿ ಇದೆ ಅಂದ್ರು. ನಾನು ಹೇಳಿದೆ ಇಲ್ಲ ಮೇಡಮ್, ಟೆರೆಸಲ್ಲೆಲ್ಲ ವಾಕ್ ಮಾಡ್ತೀನಿ ಅಂತ. ಅವರು ಇರ್ಲಿ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ನಿಮ್ಗೆ ಶಾರ್ಟ್ಸ್ ಅಲ್ಲಿ ಹೇಳಿದ್ದೆ, ನಾನು ತುಂಬಾ ಮರ್ತೋಗ್ತಾ ಇದ್ದೀನಿ. ಕೆಲವೊಂದ್ಸಲಿ ಅಡುಗೆ ಮನೆಯಿಂದ ಫ್ರಿಜ್ಗೆ ಹೋಗಿ ಕರ್ಬೇವಿನ ಸೊಪ್ಪ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪ ಏನ್ ತಗೊಳಕ್ ಬಂದೆ ಅನ್ನೋದೇ ಮರ್ತೋಗ್ಬಿಡ್ತಿತ್ತು. ಅದು ವಿಟಮಿನ್ B12 ಕಮ್ಮಿ ಆದ್ರೆ ಆತರ ಮರವಾಗುತ್ತಂತೆ. ಮತ್ತೆ ಪಾದಗಳೇನಾದ್ರೂ ಉರಿತಾ ಇದೆಯಾ ನಿಮ್ಗೆ ಅಂತ ಕೇಳಿದ್ರು. ಸ್ವಲ್ಪ ಇತ್ತೀಚೆಗೆ ಉರಿತಾ ಇದೆ, ವ್ಯಾಸ್ಲಿನ್ ಎಲ್ಲ ಹಾಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಹೌದು, ಇದೇ ಸಿಂಪ್ಟಮ್ ಅದಕ್ಕೆ ಅಂತ ಹೇಳಿದ್ರು. ನಾನು 1.5 ತಿಂಗಳಾಗಿದೆ ನನಗೆ ಈ ಜಾಯಿಂಟ್ ಎಲ್ಲ ಪೇನ್ ಬರ್ತಿದ್ರು. B ಅಥವಾ D ಎರಡು ಕಮ್ಮಿ ಇದ್ರೆ ಈ ತರ ಜಾಯಿಂಟ್ ಎಲ್ಲ ಪೇನ್ ಬರುತ್ತಂತೆ. ಹಂಗಾಗಿ ನಮ್ಗೆ 1.5 ತಿಂಗಳಾಯ್ತು ಇದು ಪೇನ್ ಬರ್ತಾ ಇತ್ತು ಆಯ್ತಾ. ನಾನು ಅನ್ಕೊಂಡೆ, ನಾನು ಬಟ್ಟೆ ಎಲ್ಲ ಕೈನಲ್ಲೇ ವಾಶ್ ಮಾಡೋದ್ರಿಂದ ನನ್ಗೆ ಈ ತರ ಇರ್ಬೋದೇನೋ, ಮನುಷ್ಯನ್ ಬರ್ದೆ ಮರಕ್ ಬರುತ್ತಾ ಅಂತ ನಾನು ಇಷ್ಟು ದಿನ ಇಗ್ನೋರ್ ಮಾಡ್ತಾನೆ ಬಂದೆ. ಆಮೇಲೆ ಫಸ್ಟು ಇದು ಸ್ಟಾರ್ಟ್ ಆಯ್ತು ಪೇಯ್ನು ಆಯ್ತಾ. ನಾನು ಬಲ್ಗೈನೇ ಸ್ಟಾರ್ಟ್ ಆಗಿದ್ದು. ಆಮೇಲೆ ಬಂದು ರೈಟ್ ಸೈಡ್ದು ಇದು ಮಂಡಿ ನೋವು ಬಂತು. ಮಂಡಿ ನೋವಿಗೆ ನಿಮ್ಗೆ ಗೊತ್ತು, ರೆಮಿಡಿ ಮಾಡಿ ತೋರಿಸಿದ್ದೆ ನಾನು. ಎಕ್ಕದೆಲೆ ಬರುತ್ತಲ್ಲ ಅದನ್ನ ಇದು ಮಾಡಿ ತೋರಿಸಿದ್ದೆ. ಅದು ಹಾಕಿದ್ಮೇಲೆ ಕಮ್ಮಿ ಆಗೋಯ್ತು. ಅದು ಸರಿ ಆಯ್ತು, ಎಲ್ಲೋ ಹಿಂಗೆ ಮನೆ ಒರೆಸ್ಬೇಕಾದ್ರೆ ಎಲ್ಲೋ ಇದಾಗಿರುತ್ತೆ ಬಿಡು ಅಂತ ನಾನು ಸುಮ್ಮನಾದೆ. ಅದು ಕಮ್ಮಿ ಆಗೋಯ್ತಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ 1 ವಾರ ಇದಿರ್ಲಿಲ್ಲ ಪೇನು, ಮತ್ತೆ ಸ್ಟಾರ್ಟ್ ಆಗಿತ್ತು. ಸರಿ ಬಿಡು ಅಂತ ಅದನ್ನು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಎಷ್ಟು ಮಂಡಿ ಅಂದ್ರೆ 1.5 ತಿಂಗಳಿಂದ ಪೇನ್ ಬರ್ತಾ ಇದೆ ಅಂತ ಹೇಳಿದಾಗ ಡಾಕ್ಟರ್ ಹೇಳಿದ್ದು, ಏನಮ್ಮ ನೀನು 1.5 ತಿಂಗಳಂತ ಹೆಂಗಮ್ಮ ಹೇಳ್ತಾ ಇದ್ದೆ, ನೀನು 3 ದಿನ ನೋಡ್ಬೇಕು, 4ನೇ ದಿನಕ್ಕೆ ಬಂದು ತೋರಿಸ್ಕೋಬೇಕು ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಇಲ್ಲ ಮೇಡಮ್, ನಾನು ಸ್ವಲ್ಪ ಬಟ್ಟೆ ಎಲ್ಲ ಕೈಲೇ ವಾಶ್ ಮಾಡ್ತೀನಿ, ಮತ್ತೆ ಒರೆಸೋದೆಲ್ಲ ಸ್ವಲ್ಪ ಕೈಲೇ ಮಾಡೋದ್ರಿಂದ, ಮಾಪೆಲ್ಲ ಏನು ಅಷ್ಟಾಗಿ ಬಳಸ್ತಿರೋದ್ರಿಂದ ವಾಷಿಂಗ್ ಮಿಷಿನ್ ಅದೆಲ್ಲ, ಹಂಗಾಗಿ ಬರ್ಬೋದೇನೋ ಅಂತ ಅಂದ್ಬಿಟ್ಟು. ಮಕ್ಳಿರೋ ಮನೆಗೆ ಪಾತ್ರೆಗಳದ್ದು ಜಾಸ್ತಿ ಬಿಡ್ತದೆ, ಅದನ್ನೆಲ್ಲ ರೆಗ್ಯುಲರ್ ಆಗಿ ನಾನು ತೊಳಿತಾ ಇರೋದ್ರಿಂದ ಬರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೆ ಅಂತ. ನೀವು ಹೆಣ್ಮಕ್ಳು ನಾವು ಹಿಂಗೆ ಕಣಮ್ಮ ಮಾಡೋದು. ಅವರು ಲೇಡಿ ಡಾಕ್ಟ್ರು ಇವತ್ತು ರಿಪೋರ್ಟ್ ಬರಬೇಕಾದ್ರೆ 2 ಡೇಸ್ ಬ್ಯಾಕೆ ನಮಗೆ ತೊಗೊಳಕ್ಕೆ ಹೇಳಿದ್ರು ರಿಪೋರ್ಟು. ಡಾಕ್ಟ್ರು ಮಂಡೇ ಬರ್ತಾರೆ ಅಂತ ಹೇಳಿದ್ರಲ್ಲ, ಹಂಗಾಗಿ ಮಂಡೇ ಹೋಗಿ ಕನ್ಸಲ್ಟ್ ಮಾಡಿ ನಾವು ಏನು ಹೆಂಗೆ ಅಂತ ತಿಳ್ಕೊಂಬರ್ಬೇಕಲ್ವ ಅಂತ ಇವತ್ತೇನೆ ರಿಪೋರ್ಟ್ ತೊಗೊಂಡು ಇವತ್ತೇನೆ ಡಾಕ್ಟ್ರನ್ನ ಇದು ಮಾಡಿ ಬಂದ್ವಿ. ಹಂಗಾಗಿ ಅವ್ರು ಹೇಳಿದ್ದಷ್ಟೇ, ಒಂದು 6 ಮಂತ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ವೀಕ್ಲಿ 1 ತಗೋಬೇಕು ಅಂತೆ. ಆಮೇಲೆ ವಿಟಮಿನ್ D ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡಬೇಕು, ಇಲ್ಲಾಂದ್ರೆ ಯೋಗ ಕ್ಲಾಸ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ವಾಕಿಂಗ್ ಅಂತೂ ರೆಗ್ಯುಲರ್ ಆಗಿ ಮಾಡಲೇಬೇಕು. 30-35 ಆಗ್ತಿದ್ದಂಗೆ ಹೆಣ್ಮಕ್ಳಿಗೆ ತುಂಬಾನೇ ಈ ಹಾರ್ಮೋನ್ಸ್ ಅಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಯೋಗ ಅಥವಾ ಜಿಮ್ಮು ಯಾವುದಾದ್ರೂ ಒಂದನ್ನ ಮಾಡ್ತಾ ಇರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಥರ ನಾವು ಕೆಲವೊಂದು ಮಿಸ್ಟೇಕನ್ನು ಮಾಡ್ತಾ ಇರ್ತೀವಿ. ನಿಮ್ಗೇನಾದರೂ ತುಂಬ ಸುಸ್ತಾಗ್ತಾ ಇದ್ರೆ, ಆಮೇಲೆ ನನಗೆ ಇತ್ತೀಚೆಗೆ 15 ದಿನದಿಂದ ಏನಾದರೂ ನಿಮ್ಗೆ ಗೊತ್ತು, ನನ್ನ ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟು ಸ್ವಲ್ಪ ಸುಸ್ತಾಗೋದು. ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಮತ್ತೆ ಮಾಡೋದು. ಅಯ್ಯೋ ಕೆಲಸ ಮಾಡ್ತಿದ್ರೆ ಸುಸ್ತಾಗೇ ಆಗುತ್ತೆ ಅಂತ ನಾನು ಅದನ್ನ ಗಮನದಲ್ಲೇ ಇಟ್ಕೊಂಡಿಲ್ಲ. ನಂಗೆ ಸುಸ್ತಾಗ್ತಾ ಇದೆ ಅಥವಾ ಪೇಯ್ನ್ ಬರ್ತಾ ಇದೆ ಅನ್ನೋದು ನನ್ನ ತಲೆಯಲ್ಲೇ ಇಲ್ಲ. ಯಾವಾಗ ನಂಗೆ ಸಿವಿಯರ್ ಆಗಾಯ್ತು ಅಂತಂದರೆ, ನೆಕ್ ಪೇನು ಫುಲ್ ನೈಟು ನನಗೆ ನೆಕ್ ಪೇನ್ ಇತ್ತು, ಮಲ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ ಅವತ್ತು. ಅದಾದಾಗ ನಾನು
ಎಚ್ಚೆತ್ಕೊಂಡೆ. ಇದೇನೋ ಸರಿ ಹೋಗ್ತಾ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿದೆ ನಾನು. ಅಷ್ಟೇನ ನನಗೆ ಏನು ಹೇಳಿಲ್ಲ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಕೈ ನೋಯ್ತಾ ಇತ್ತು, ಸ್ವಲ್ಪ ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ಕಮ್ಮಿ ಆಗ್ತಾ ಇತ್ತಲ್ವಾ, ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಆಮೇಲೆ ಇದು ತುಂಬ ಪೇಯ್ನು ತಡೆಯೋಕ್ಕಾಗದಾಗ ನನಗೆ ಸರಿ ಹೋಗಿಲ್ಲ ಇದು ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿದ್ದಕ್ಕೆ ಕರ್ಕೊಂಡೋಗಿ ಅವ್ರು ಹೇಳಿದ್ರು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಅಂತ ಅಂದ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸಿದ್ದೀವಿ. ಎಲ್ಲ ಟಚ್ ವುಡ್ ಎಲ್ಲ ನಾರ್ಮಲ್ ಇದೆ. ಬಿ ಪಿ ಶುಗರು ಎಲ್ಲ ನಾರ್ಮಲ್ ಇದೆ. ಆದರೆ ನನಗೆ ವಿಟಮಿನ್ ಡಿ, ವಿಟಮಿನ್ B12 ಆ್ಯಂಡ್ ವಿಟಮಿನ್ ಬಿ ಇಷ್ಟು 3 ಕಮ್ಮಿ ಇದೆ ಅಂತ ಹೇಳಿದ್ದಾರೆ. 3 ಟ್ಯಾಬ್ಲೆಟ್ ಕೊಡ್ತೀವಿ ತಗೊಳ್ಳಿ ಅಂತ. ಲೈಫಲ್ಲೇ ನಾನು ಟ್ಯಾಬ್ಲೆಟು ಇಂಜೆಕ್ಷನ್ನು ಇದೆಲ್ಲ ಯಾವತ್ತೂ ತೊಗೊಂಡೋಳಲ್ಲ. ನನಗೆ ಅದು ಕೊಡಬೇಕಾದ್ರೇ ಒಂಥರ ಆಗ್ತಾಯಿತ್ತು, ಅಯ್ಯೋ ಇಷ್ಟೊಂದು ಟ್ಯಾಬ್ಲೆಟ್ ತೊಗೋಬೇಕಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಡೆಫಿಷಿಯನ್ಸಿಗೆ ನಾವು ಟ್ಯಾಬ್ಲೆಟ್ ತೊಗೊಂಡ್ರೆ ಇದಾಗೋದು ಅಂತ ಅಂದ್ಬಿಟ್ಟು ನೀವು ನಂತರ ಇಗ್ನೋರ್ ಮಾಡಬೇಡಿ. ಆಮೇಲೆ ನಿಮ್ಗೇನಾದರೂ ಸುಸ್ತಾಗ್ತಿದ್ರೆ ಅಥವಾ ಮೂಳೆಗಳು ಪೇಯ್ನ್ ಆಗ್ತಾಯಿದ್ರೆ, ಆಮೇಲೆ ಏನು ಮರ್ತೋಗ್ತಾ ಇದ್ರೆ, ಮೆಮೊರಿ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ನಾವು ಅನ್ಕೋತೀವಿ ಏಜ್ ಆಗ್ತಾ ಆಗ್ಬೋದೇನೋ ಅಂತ ಅನ್ಕೋತೀವಿ, ಆದರೆ ಈ ಥರನೂ ಆಗ್ತಾ ಇರುತ್ತೆ. ನೋಡ್ಕೊಳ್ಳಿ. ಹಂಗಾಗಿ ನೀವೆಲ್ಲ ಶಾರ್ಟ್ಸಲ್ಲಿ ಕೇಳ್ತಾ ಇದ್ರೆ ಏನಾಯ್ತು ಗೀತಾ, ಬ್ಲಡ್ ರಿಪೋರ್ಟ್ ಏನಾಯ್ತು, ಮತ್ತೆ ಇದೆಲ್ಲ ಏನಾಯ್ತು ಅಂತ. ಎಲ್ಲ ನಾರ್ಮಲ್ ಇದೆ, ದೇವ್ರ ದಯೆ. ನನಗಂತೂ ಬೆಳಗ್ಗೆ ಇವತ್ತು ರಿಪೋರ್ಟ್ ಇಸ್ಕೊಳಕ್ಕೆ ಹೋಗ್ಬೇಕು ಅಂದಾಗ್ಲೇ ಇಲ್ಲಿ ಅನಿಸ್ತದೆ, ಏನು ಬರುತ್ತೋ ಏನು ಅಂತ ಅನ್ನಿಸ್ತಾ ಇತ್ತು. ನಾನು ಹೇಳ್ಕೊಳ್ಳಲ್ಲ, ಅಷ್ಟೇನೆ ಅನ್ನಿಸ್ತಾ ಇತ್ತು. ಸದ್ಯಕ್ಕೆ ದೇವ್ರ ದಯದಿಂದ ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲ ಏನೇ ಕಾಯಿಲೆ ಬರಲಿ, ಏನಾದರೂ ಬರಲಿ, ಯಾವಾಗಲೂ ನಗ್ತಾ ಇದ್ರೆ ಒಂದು 10% ನಮಗೆ ಟ್ರೀಟ್ಮೆಂಟ್ ಅಲ್ಲೇ ಸಿಕ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಹಂಗಾಗಿ ದೇವ್ರ ದಯೆ ಏನೂ ಇಲ್ಲ. ಸದ್ಯಕ್ಕೆ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ. ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ ತಗೊಳ್ಳಿ ಅಂತ. 3 ಮಂತ್ಸ್ಗೊಂದು, 6 ಮಂತ್ಗೆ ಒಂದು, ಇನ್ನೊಂದು ವೀಕ್ಲಿ ಒಂದು ತೊಗೊಳಕ್ಕೇನೋ ಕೊಟ್ಟಿದ್ದಾರೆ. ಆಮೇಲೆ ವಿಟಮಿನ್ B12ಗೆ ಒಂದು 5 ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ದಾರೆ. ಅದನ್ನು ಒಂದ್ಸಲಿ ಟೆಸ್ಟ್ ಮಾಡಿಸಿ ಆಮೇಲೆ ಬೇಕಾದ್ರೆ ತೊಗೊಳ್ಬೋದು ನೀವು ಇಂಜೆಕ್ಷನ್ ಅಂತ ಹೇಳಿದ್ದಾರೆ. ನೋಡೋಣ, ಅದೇನು ಇದಿಲ್ಲ. ಸದ್ಯಕ್ಕೆ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ, ನಮ್ಮ ಹೆಲ್ತ್ ನಮ್ಮ ಕೈಲೇ ಇರುತ್ತೆ. ಆದಷ್ಟು ಇನ್ಮೇಲೆ ಮಿಸ್ಟೇಕ್ಗಳನ್ನ ಮಾಡ್ದೇನೆ ಸ್ವಲ್ಪ ನ್ಯೂಟ್ರಿಷನ್ ಇರೋದು ಫುಡ್ಗಳನ್ನ ಆದರೂ ನಾನು ಅನ್ಕೋತೀನಿ ತಗೋಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಆದರೆ ಒಂದೊಂದ್ಸಲಿ ಮಿಸ್ಟೇಕ್ ಮಾಡ್ತೀವಲ್ವ, ಇನ್ಮೇಲೆ ತಗೋತೀನಿ. ಆಮೇಲೆ ಅವರು ಹಣ್ಣು, ತರಕಾರಿ, ಸೊಪ್ಪು, ಆಮೇಲೆ ನಾನ್ ವೆಜ್ ತಿನ್ನೋರು ಫಿಶ್ಶು, ಆಮೇಲೆ ಇದು ಏನು ಎಗ್ಗು, ಇದೆಲ್ಲ ತಗೊಳ್ಳಿ ಅಂತ ಹೇಳಿದ್ದಾರೆ. ನೀವೇನು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಒಳ್ಳೆ ನ್ಯೂಟ್ರಿಷನ್ ಇರೋ ಫುಡ್ನ ತಗೊಳ್ಳಿ. ನಿಮ್ಗೇನೋ ಸುಸ್ತಾಗ್ತಿದ್ರೆ, ಮೂಳೆ ಎಲ್ಲ ಪೇನ್ ಆಗ್ತಾಯಿದ್ರೆ, ಆಮೇಲೆ ಮರು ಜಾಸ್ತಿ ಆಗ್ತಾಯಿದ್ರೆ, ಆಮೇಲೆ ಕಾಲೂರಿ ಕೈಯೂರಿ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆಯಿತಾ. ಸುಮ್ಮನೆ ಜಾಸ್ತಿ ಆದಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋದು ಬದಲು ಚಿಕ್ಕದ್ರಲ್ಲೇ ಅದನ್ನು ಇದು ಮಾಡ್ಕೋಬೋದು. ಹಾಗಾಗಿ ಎಲ್ಲ ನಾರ್ಮಲ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.